ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಒಂದು ಪ್ರಿವಿಯಸ್ ವಿಡಿಯೋದಲ್ಲಿ ನಿಮಗೆ ನಾನು ಆನ್ಲೈನಲ್ಲಿ ಏನೇನು ಶಾಪ್ ಮಾಡಿದೆ ಅನ್ನೋದನ್ನು ಅನ್ಬಾಕ್ಸ್ ಮಾಡಿದ್ದೆ. ಈ ವ್ಲಾಗಲ್ಲಿ ನಿಮಗೆ ಪೂರ್ತಿ ನಾನು ಆಫ್ಲೈನಲ್ಲಿ ಏನೇನು ಪರ್ಚೇಸ್ ಮಾಡಿದ್ದೀನಿ ಅನ್ನೋದನ್ನು ತೋರಿಸ್ಕೊಡ್ತೀನಿ. ನಾನು ಇಷ್ಟು ಪ್ರಾಡಕ್ಟನ್ನ ಬಂದು ಡಿಮಾರ್ಟಲ್ಲಿ ಪರ್ಚೇಸ್ ಮಾಡಿದೆ. ಡಿಮಾರ್ಟಲ್ಲಿ ನಿಮಗೆ ಪ್ರೈಸಿಂಗ್ ಆಗಲಿ ಕ್ವಾಲಿಟಿ ಆಗಲಿ ಟಾಪ್ ನಾಚ್ ಇರುತ್ತೆ, ಏನು ಪ್ರಾಬ್ಲಮ್ ಇರೋದಿಲ್ಲ. ಬನ್ನಿ ಒಂದೊಂದೇ ಐಟಮ್ನ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಫಸ್ಟ್ ಪ್ರಾಡಕ್ಟ್ ಬಂದು ಇದು ಬಂದು ಮಿಲ್ಟನ್ದು. ಇದು ನಿಮಗೆ ಕಾಫಿ ಮಗ್ ಆದರೂ ಆಗ್ಬೋದು, ಇಲ್ಲ ಅಂತ ಹೇಳಿದ್ರೆ ನಿಮಗೆ ನೀರಾದರೂ ಕುಡಿಬೋದು. ಇದರಲ್ಲಿ ನನ್ನ ಫೇವ್ರೆಟ್ ಕಲರ್ ವೈಟ್, ನಾನು ವೈಟೇ ಇರಲಿ ಅಂತ ತಗೊಂಡೆ. ಇದರಲ್ಲಿ ನೀವು ಏನಂತ ಹೇಳಿದ್ರೆ ಇದರಲ್ಲಿ ನಿಮಗೆ ಸ್ಟೇನರ್ ಬರುತ್ತೆ ಇನ್ಸೈಡು. 24 hours ಹಾಟ್ ಆ್ಯಂಡ್ ಕೋಲ್ಡ್ ಎರಡೂ ಇರುತ್ತೆ. ಕೋಲ್ಡ್ ಆಗ್ತು ಅಂತ ಹೇಳಿದ್ರೆ 24 hours ಕೋಲ್ಡ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಪೆಪ್ಸಿ, ಥಮ್ಸ್ ಅಪ್ ಈ ಥರ. ಇನ್ನು ಹಾಟ್ ಅಂತ ಹೇಳಿದ್ರೆ ಗ್ರೀನ್ ಟೀ, ಆ ಥರ ನೀವು ಯೂಸ್ ಮಾಡ್ಕೊಬೋದು ಇದನ್ನು. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಇದು ಕಾಫಿ ಮಗ್ಗು. ಸೆಟ್ ಆಫ್ 6 ನಿಮಗೆ 99 ರುಪೀಸಲ್ಲಿ ಸಿಗುತ್ತೆ. ನಾನು ನನ್ನ ಮನೆಗೆ ಒಂದು ಥೀಮ್ ವೈಟ್ ಆ್ಯಂಡ್ ಬ್ಲ್ಯಾಕ್ ಕೊಟ್ಟಿರೋದ್ರಿಂದ ವೈಟಲ್ಲೇ ಇರಲಿ ಅಂತ ಹೇಳಿ ನಾನು ವೈಟ್ ಸೆಲೆಕ್ಟ್ ಮಾಡಿದ್ದೀನಿ. ಎಷ್ಟು ವರ್ತ್ ಅಂತ ಹೇಳಿದ್ರೆ, ನೀವು ಒಂದು ಮಗ್ ತೊಗೊತೀನಿ ಬೇರೆ ಕಡೆ ಅಂತ ಹೇಳಿದರೆ ಅಟ್ಲೀಸ್ಟ್ ಅಂದರೆ ಒಂದು 40 ರುಪೀಸ್ ಅಂತ ಹೇಳ್ಬೋದು. ಸೊ ಇಲ್ಲಿ ನಿಮಗೆ 6 ಮಗ್ಗಿಂದ ಹೇಳಿ 99 ರುಪೀಸಿಗೆ ಸಿಗುತ್ತೆ. ಸೊ ನಾನು ಇದನ್ನು ತೊಗೊಂಡು ಬಂದೆ. ನೆಕ್ಸ್ಟು ಕಾಫಿ ಮಗ್ಗಲ್ಲಿ ಇದು ನನಗೋಸ್ಕರ ಅಂತ ತಂದಿದ್ದು. ಅಂದರೆ ಇವಾಗ ಅದು ಬಂದು ಪ್ರಿವಿಯಸ್ ತೋರಿಸಿದ್ದು ಬಂದು ಗೆಸ್ಟ್ಗಳಿಗೆ, ಇದು ಬಂದು ನನಗೆ, ನನ್ನ ತಮ್ಮಂಗೆ, ನನ್ನ ತಂಗಿಗೆ. ಟೋಟಲ್ ನಾನು 4 ತಂದೆ. ಒಂದು ಮಗ್ಗಿಗೆ ಇದು ಆ್ಯಕ್ಚುಯಲ್ ಪ್ರೈಸ್ ಜಾಸ್ತಿನೇ, 220 MRP ಇದೆ, ಬಟ್ 99 ಬಂದು ಸೆಲ್ಲಿಂಗ್ ಪ್ರೈಸ್ ಇರೋದು. ನಾನು 4 ತಂದೆ, ಟೋಟಲ್ 400 ರುಪೀಸ್ ಆಯಿತು. ಕ್ಯೂಟ್ ಇರಲಿ ಅಂತೇಳಿ ನಾನು ವೈಟ್ ಕಲರ್ನೇ ತಂದೆ. ನಾನು ಆಲ್ಮೋಸ್ಟ್ ನನ್ನ ಮನೇನ ಬಂದು ವೈಟ್ ಆ್ಯಂಡ್ ವೈಟಲ್ಲಿ ನಾನು ರೆಡಿ ಮಾಡ್ತಿರೋದು. ಸೊ ವೈಟ್ ಮಗ್ಗೆ ಇರಲಿ ಅಂತ ಹೇಳಿ ನಾನು ವೈಟ್ ಕಲರ್ ಮಗ್ ತಂದೆ. ನೆಕ್ಸ್ಟ್ ಬಂದು ಇದು ಬ್ರಷ್ ಹೋಲ್ಡರ್ ಮತ್ತು ಈ ಟೂತ್ ಪೇಸ್ಟು ಮತ್ತು ಫೇಸ್ ವಾಶ್ ಈ ಥರ ಎಲ್ಲ ಚಿಕ್ಕ ಚಿಕ್ಕ ಐಟಮ್ಗಳನ್ನ ನೀವು ಈ ಕಡೆ ಹಾಕೊಬೋದು. ಆ್ಯಂಡ್ ಬ್ರಷಸ್ನ ಇಲ್ಲಿ ಹಾಕೊಬೋದು. ಇವನ್ ಇಲ್ಲೂ ಕೂಡ ಹೋಲ್ಡ್ ಮಾಡುತ್ತೆ. ಬೇಬಿ ಬ್ರಷ್ ಬಂದು ನೀವು ಇಲ್ಲಿ ಇಟ್ಕೊಬೋದು. ಇದು ಬಂದು ನಿಮಗೆ MRP ಗೊತ್ತಿಲ್ಲ ಇದು ಎಷ್ಟು ಅಂತ, 190 ಇದೆ MRP, 169ಗೆ ಸೆಲ್ಲಿಂಗ್ ಪ್ರೈಸ್ ಇರೋದು. ಇದೂ ಚೆನ್ನಾಗಿದೆ, ಪ್ಲಾಸ್ಟಿಕ್ ಐಟಮ್ ಇದು. ಇದನ್ನು ನೀವು ವಾಶ್ರೂಮಲ್ಲಿ ಇಟ್ಕೊಬೋದು. ನೈಸ್ ಪ್ರಾಡಕ್ಟ್. ಇದು ಬಂದು ವಾಶ್ ಬ್ಯಾಗು. ನನಗೆ ಲೈಕ್ ಟ್ರಾವೆಲಿಂಗ್ ಹೋಗಬೇಕು ಅಂತ ಹೇಳಿದ್ರೆ ನೀವು ಒಂದು ಬ್ಯಾಗ್ ಒಳಗಡೆ ಲಿಪ್ಸ್ಟಿಕ್ಸು, ಫೌಂಡೇಶನ್, ಕಾಂಪ್ಯಾಕ್ಟ್ ಎಲ್ಲನೂ ಒಟ್ಟಿಗೆ ಹಾಕೊಳ್ಳೋದ್ರ ಬದಲು ಈ ಥರ ನಿಮಗೆ ಸೆಗ್ಮೆಂಟ್ ಮಾಡಿಕೊಂಡು ಕ್ಯಾರಿ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ನಾನು ಇದು 2 ತೊಗೊಂಬಂದೆ. ಒಂದ್ರ ಪ್ರೈಸ್ ಬಂದು 139 ರುಪೀಸ್. ನಾನು 2 ತೊಗೊಂಬಂದೆ, 2 ಇರಲಿ ಅಂತ. ನಾನು ವೈಟ್ ಹುಡುಕ್ತೆ, ವೈಟ್ ಸಿಕ್ಕಲಿಲ್ಲ. ಸೊ ಬ್ಲ್ಯಾಕ್ ಒಂದು ಆ್ಯಂಡ್ ಪಿಂಕ್ ಒಂದು ತೊಗೊಂಬಂದೆ. ಜಿಪ್ ಕ್ವಾಲಿಟಿನೂ ಚೆನ್ನಾಗಿದೆ, ಮತ್ತು ಇದು ಒಂಥರ ಲೆದರ್ ಥರ ಇದೆ. ಕ್ಯೂಟ್, ನೈಸ್. ಇದು ಬಂದು ಸ್ಟೋರೇಜ್ ರ್ಯಾಕು, 3 ಲೇಯರ್ಸ್ ಬರುತ್ತೆ. ಲೈಕ್ ಇವಾಗ ಜಾರ್ಸ್ ಏನಾದರೂ ಇಟ್ಕೊಬೇಕಂದ್ರೆ, ಇದು ಕಿಚನ್ಗೆ ಅಂತ ಹೇಳಿದ್ರೆ ನೀವು ಏನಾದರೂ ಸ್ಪೈಸಸ್ಸು ಜಾರ್ಸ್ ಆ ಥರ ಇಟ್ಕೊಬೋದು. ಇಲ್ಲ ವಾಶ್ರೂಮ್ ಅಂತ ಹೇಳಿದ್ರೆ ಶಾಂಪೂ, ಸೋಪ್ ಆ ಥರ, ಫೇಸ್ ವಾಶ್ ಆ ಥರ ನೀವು ಜೋಡಿಸ್ಕೊಬೋದು. ಇಲ್ಲ ಅಂತ ಹೇಳಿದ್ರೆ ವೆಜಿಟೇಬಲ್ಸ್ ಎಲ್ಲ ಇಡೋಕ್ಕಾಗಲ್ಲ ಇದರಲ್ಲಿ, ಇಲ್ಲಾಂದರೆ ಟಿಶ್ಯೂ ಆ ಥರ ನೀವು ಇಟ್ಕೊಳ್ಳೋಕ್ಕೆ ಈ ರ್ಯಾಕ್ನ ಯೂಸ್ ಮಾಡ್ಬೋದು. ಇದು ಚೆನ್ನಾಗಿದೆ. ಇದು ಬಂದು 149 ರುಪೀಸ್ ಇರೋದು. 149 ರುಪೀಸ್. MRP ಇರೋದು 170 ರುಪೀಸ್ ಇದೆ. ನಾನು 149ಗೆ ಪರ್ಚೇಸ್ ಮಾಡಿದ್ದೀನಿ. ನೈಸ್ ಪ್ರಾಡಕ್ಟ್. ಇದನ್ನು ನಾವು 149 ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟು ಇದು ನಿಮಗೆ ಸ್ಟೋರೇಜ್ ಬಾಕ್ಸು. ಇದು 190 ರುಪೀಸ್ ಇದೆ MRP. ನಾನು ಕೊಟ್ಟಿದ್ದು ಇದಕ್ಕೆ 169. ಇದಕ್ಕೆ ವಿತ್ ಮುಚ್ಚಳ ಇದೆ. ನೀವು ಇದರಲ್ಲಿ ಏನಾದ್ರೂ ಕಾಸ್ಮೆಟಿಕ್ ಏನಾದರೂ ಜೋಡಿಸ್ಕೊಬೋದು. ಇಲ್ಲಾಂದರೆ ಸಾಕ್ಸು, ಟಿಶ್ಯೂ ಈ ಥರ ಏನಾದ್ರೂ ಇಟ್ಕೊಳ್ಳೋಕ್ಕೆ ಯೂಸ್ ಆಗುತ್ತೆ. ಚೆನ್ನಾಗಿದೆ ಕಲರು ಕೂಡ. ಇದರಲ್ಲಿ ತುಂಬ ಕಲರ್ಸ್ ಇತ್ತು, ಬಟ್ ನನಗೆ ಈ ಕಲರ್ ಇಷ್ಟ ಆಯಿತು ಅಂತ ಹೇಳಿ ನಾನು ಈ ಕಲರ್ ತೊಗೊಂಬಂದೆ. ಓಕೆ, ಇದಕ್ಕೆ ನಾವು 169 ರುಪೀಸ್ ಪೇ ಮಾಡ್ಬೋದು. ನೀವು ನೆಕ್ಸ್ಟ್ ನೋಡ್ತೀನಿ ಅಂದರೆ ಎಲ್ಲ ಚಿಕ್ಕ ಪುಟ್ಟ ಐಟಮ್ಸೇನೆ ಮನೆಗೆ ಯೂಸ್ ಆಗೋ ಥರ. ನಾನು ಅದರಲ್ಲಿ ಫಸ್ಟು ಸೋಪ್ ಬಾಕ್ಸ್ ತೊಗೊಂಡೆ. ಇದಕ್ಕೆ ನಾನು 39 ರುಪೀಸ್ ಪೇ ಮಾಡಿದೆ. ಬಿಕಾಸ್ ಇದರಲ್ಲಿ ಕೆಳಗಡೆ ಹೋಲ್ಸ್ ಇರೋದ್ರಿಂದ ನಿಮಗೆ ನೀರು ನಿಂತ್ಕೊಳ್ಳೋದಿಲ್ಲ, ಸೋಪು ಬೇಗ ಕರಗೋದಿಲ್ಲ. ಆ್ಯಂಡ್ ನೆಕ್ಸ್ಟ್ ಬಂದು ನಿಮಗೆ ಇದು ಸೆಟ್ ಆಫ್ 3 ಬರುತ್ತೆ ಬೌಲ್ಸು. ನಿಮಗೆ ಮಿಕ್ಸಿಂಗ್ ಆದರೂ ಓಕೆನೇ, ಇಲ್ಲ ಸಲಾಡ್ಗೆ ಹೇಗಾದರೂ ಯೂಸ್ ಮಾಡ್ಬೋದು ನೀವು. ನಾನು ಇದಕ್ಕೆ 79 ರುಪೀಸ್ನ ಪೇ ಮಾಡಿದ್ದೀನಿ.
ಆ್ಯಂಡ್ ನೆಕ್ಸ್ಟ್ ಬಂದು ಇವಾಗ ಮಾರ್ನಿಂಗ್ ಟೈಮ್ ನಾನು ಫ್ರೆಶ್ ಜ್ಯೂಸ್ ಮಾಡ್ತೀನಿ, ಡೈಲಿ ಕುಡಿತೀನಿ. ನಿಮಗೆ ಏನಾದರೂ ಉಳ್ಕೊಂತು ಅಂತ ಹೇಳಿದ್ರೆ ನೀವು ಅದನ್ನು ಇದರಲ್ಲಿ ಹಾಕಿ ಸ್ಟೋರ್ ಮಾಡ್ಬೋದು. ಸ್ಟೋರ್ ಮಾಡಿ ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ರೆ ನಿಮಗೆ ಯೂಸ್ ಆಗುತ್ತೆ. ನೆಕ್ಸ್ಟು ನಾನು ಈ ಬಾಟಲ್ಗೆ ಒಂದಕ್ಕೆ 79 ರೂಪೀಸ್ ಪೇ ಮಾಡಿದ್ದೀನಿ. 79 ರೂಪೀಸ್ ವರ್ತ್ ಇದೆ, ಬಿಕಾಸ್ ಇದು ಹೋಲ್ಡ್ ಮಾಡೋದಕ್ಕೆ ಇಲ್ಲೊಂದು ಬಟ್ಟೆ ಕೊಟ್ಟಿದ್ದಾರೆ, ಸೊ ನಿಮಗೆ ಗ್ರಿಪ್ ಆಗಿರುತ್ತೆ, ಜಾರ್ಕೊಳ್ಳೋದಿಲ್ಲ. ಆ್ಯಂಡ್ ನೆಕ್ಸ್ಟ್ ಇದು ಒಂದು ನನಗೆ ಒಂದು ಮೊಬೈಲ್ ಹೋಲ್ಡರ್ ಅಂತಲೂ ಹೇಳ್ಬೋದು, ಇಲ್ಲ ಲಿಪ್ಸ್ಟಿಕ್ ಹೋಲ್ಡರ್ ಅಂತಲೂ ಹೇಳ್ಬೋದು. ಮೊಬೈಲ್ ಹೋಲ್ಡರ್ ಅಂತ ಹೇಳಿದ್ರೆ ಇವಾಗ ಲೈಕ್ ಈ ಥರ ಇಟ್ಕೊಬೋದು ಮೊಬೈಲ್ಗೆ. ಇಲ್ಲ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಲಿಪ್ಸ್ಟಿಕ್ ಅಂತ ಹೇಳಿದ್ರೆ ನಾನು ತುಂಬ ಲಿಪ್ಸ್ಟಿಕ್ ಯೂಸ್ ಮಾಡ್ತೀನಿ, ಲಿಪ್ಸ್ಟಿಕ್ಗಳು ಹಾಕೊಳ್ಳೋದಕ್ಕೆ ಎಲ್ಲರೂ ಪೆನ್ ಇಟ್ಕೊತಾರೆ, ಬಟ್ ನಾನು ಲಿಪ್ಸ್ಟಿಕ್ ಇಟ್ಕೊಳ್ಳೋದಕ್ಕೆ ಇದನ್ನು ತಂದಿರೋದು. ವಿತ್ ಮೊಬೈಲ್ ಸ್ಟ್ಯಾಂಡ್ ಕೂಡ ಆಗುತ್ತೆ. ಇದಕ್ಕೆ ನಾನು ಪೇ ಮಾಡಿರೋದು ಬಂದು 60 ರೂಪೀಸ್, 59 ರೂಪೀಸ್. ಆ್ಯಂಡ್ ನೆಕ್ಸ್ಟ್ ಇದು ಇದು ಬೇಕೇ ಬೇಕು ಮನೆಗೆ, ಟೀಗೆ ಕಾಫಿಗೆ ಸಾಸರ್ ಅಂತ ಹೇಳ್ತಾರೆ. ನಾನು ಇದನ್ನು 2 ತಂದೆ, 45 ರೂಪೀಸ್ 2 ತಂದಿದ್ದೀನಿ. ಕ್ವಾಲಿಟಿ ಚೆನ್ನಾಗಿದೆ. ಮತ್ತು ಇನ್ನೊಂದು ನೆಕ್ಸ್ಟ್ ಸ್ಪೂನ್ಸು, ಇದು ಬಂದು ಸೆಟ್ ಆಫ್ 6, ಸ್ಮಾಲ್ 6 ಇದೆ ಮತ್ತು ಫೋರ್ಕ್ 6 ಇದೆ. ಇಷ್ಟು ಸೇರಿ ಟೋಟಲ್ ನನಗೆ 200 ರೂಪೀಸ್, 199 ರೂಪೀಸ್ ಬಿದ್ದು. ಸೊ ಇದೂ ಕ್ವಾಲಿಟಿ ಚೆನ್ನಾಗಿದೆ. ನೆಕ್ಸ್ಟ್ ಬಂದು ಕ್ಲಚಸ್ ತಂದಿದ್ದೀನಿ, 2 ಕ್ಲಚಸ್ ತಂದೆ. ಇದು 49 ಆ್ಯಂಡ್ ಇದು 39 ರೂಪೀಸ್. 2 ಕ್ಲಚಸ್ ತಂದೆ. ಇನ್ನೊಂದು ತಂದಿದ್ದೆ, ಅದು ಮುರಿದೋಗಿತ್ತು. ನಾನು ತೊಗೊಬೇಕಾದ್ರೆ ಮುರಿದೋಗಿತ್ತು, ಅದು ನಾನು ನೋಡೇ ಇಲ್ಲ. ಇಲ್ಲಿ ಬಂದಮೇಲೆ ಮನೇಲಿ ನೋಡಿದೆ, ಅದು ಫುಲ್ ಒಡೆದೋಗಿತ್ತು ಅದು. ಸೊ ಇದಕ್ಕೆ ನಾನು 49, ಇದಕ್ಕೆ ನಾನು 39 ಪೇ ಮಾಡಿದ್ದೀನಿ. ಆ್ಯಂಡ್ ಇದು ಬಟ್ಟೆ ಒಣಗಾಕ್ಲಿಕ್ಕೆ ಕ್ಲಿಪ್ಸು, ಇದಕ್ಕೂ ಅಷ್ಟೇ 69 ಆ್ಯಂಡ್ 69 2 ಸೆಟ್ ತಂದಿದ್ದೀನಿ. ಇದೂ ಯೂಸ್ ಆಗುತ್ತೆ. ಇದೂ ಕ್ವಾಲಿಟಿ ಚೆನ್ನಾಗಿದೆ. ಆ್ಯಂಡ್ ಇದು ಬಂದು ನಿಮಗೆ ಗ್ಲಾಸ್ ಇದು ಸ್ಟೀಲ್ ಅಂದ್ಕೊತೀನಿ. ಇದು ಮುಚ್ಚಳ ಬಂದು ಸ್ಟೀಲು, ಇದು ಬಂದು ಗ್ಲಾಸ್. ಇದಕ್ಕೆ 89 ರೂಪೀಸ್ ನಾನು ಪೇ ಮಾಡಿದ್ದೀನಿ. ಸೇಮ್ ಇದೂ ಅಷ್ಟೇ, ನಿಮಗೇನಾದರೂ ಫ್ರಿಜ್ಜಲ್ಲಿ ಸ್ಟೋರ್ ಮಾಡೋದಕ್ಕೆ, ಇಲ್ಲ ಏನಾದರೂ ಆಯಿಲ್ ಕೂಡ ನೀವು ಇದರಲ್ಲಿ ಸ್ಟೋರ್ ಮಾಡ್ಬೋದು. ಚೆನ್ನಾಗಿದೆ ಕ್ವಾಲಿಟಿ. ಇದಕ್ಕೆ ನಾನು 89 ರೂಪೀಸ್ ಪೇ ಮಾಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಇದು ಕಿಚನ್ ವೈಪರು. ಇದಕ್ಕೆ ನಾನು ಇದು MRP 170 ಇದೆ. ಮೇ ಬಿ ಇದಕ್ಕೆ ನಾನು ಅಷ್ಟೇ ಪೇ ಮಾಡಿದ್ದೀನಿ ಅನಿಸುತ್ತೆ. ಇಲ್ಲಿ ಎಲ್ಲೂ ಪ್ರೈಸಿಂಗ್ ಇಲ್ಲ. ತುಂಬ ಐಟಮ್ಸ್ ತೊಗೊಂಡಿರೋದ್ರಿಂದ ನನಗೆ ಗೊತ್ತಾಗಿಲ್ಲ ನಾನು ಇದಕ್ಕೆ ಎಷ್ಟು ಪೇ ಮಾಡಿದ್ದೀನಿ ಅಂತ. ಆ್ಯಂಡ್ ಇದು ಬಂದು ನಿಮಗೆ ಬ್ರೈಟ್ ಸ್ಕ್ರಬ್ ಸ್ಪಾಂಜ್. ಇದಕ್ಕೆ ಇದಕ್ಕೂ ಗೊತ್ತಿಲ್ಲ ನಾನು ಎಷ್ಟು ಪೇ ಮಾಡಿದ್ದೀನಿ ಅಂತ. ಮೇ ಬಿ ಇದಕ್ಕೂ MRPನೇ ಪೇ ಮಾಡಿದ್ದೀನಿ ಅನಿಸುತ್ತೆ. ಮೇ ಬಿ 20 or 30 ರೂಪೀಸ್ ಇರ್ಬೋದು. ಐ ಡೋಂಟ್ ನೋ ದ ಪರ್ಫೆಕ್ಟ್ ಪ್ರೈಸ್. ಇದು ಬಂದು ಸೇಮೇ, ಇದೂ ಅಷ್ಟೇ ಕ್ಲಾತ್ ಬ್ರಷ್. ಇದಕ್ಕೆ ನಾನು 80 ರೂಪೀಸ್ನ ಪೇ ಮಾಡಿ 79 ರೂಪೀಸ್ ಪೇ ಮಾಡಿರೋದು. ಆ್ಯಂಡ್ ನೆಕ್ಸ್ಟ್ ಇದು ಬಂದು ಪೀಲರ್, ಬೇಕೇ ಬೇಕು ಪೀಲರ್. ಕ್ಯಾರೆಟು, ಕುಕುಂಬರ್ ಮತ್ತು ಬೀಟ್ರೂಟು ಇದೆಲ್ಲ ಪೀಲ್ ಮಾಡೋದಕ್ಕೆ ಇದು ಬೇಕೇ ಬೇಕು. ಇದು ಚೆನ್ನಾಗಿತ್ತು, ನನಗೆ ನೋಡೋಕ್ಕೂ ಇಷ್ಟ ಆಯಿತು. ಮೋರ್ ಓವರ್ ವೈಟ್ ಕಲರ್ ಇತ್ತು ಅಂತೇಳಿ ನಾನು ಇದನ್ನು ತಂದೆ. ಇದು MRP ಬಂದು 100 ಇದೆ, ನಾನು ಇದಕ್ಕೆ 89 ರೂಪೀಸ್ನ ಪೇ ಮಾಡಿದ್ದೀನಿ. ನೆಕ್ಸ್ಟು ಇದು ನೈಲ್ ಕಟ್ಟರ್. ಇದಕ್ಕೆ ನಾನು 39 ರೂಪೀಸ್ನ ಪೇ ಮಾಡಿದ್ದೀನಿ. ಬ್ಲ್ಯಾಕ್ ಕಲರ್ ಇತ್ತು ಅಂತೇಳಿ ಬ್ಲ್ಯಾಕ್ ತಂದೆ. ಇದು ಅಷ್ಟೇ ಕ್ಯೂಟಾಗಿದೆ. ಆ್ಯಂಡ್ ದಿಸ್ ಈಸ್ ಫಾರ್ ಮೈ ಪೂಜಾ ರೂಮ್. ಇದು 130 ರೂಪೀಸ್ ಇದೆ MRP. ನಾನು ಇದಕ್ಕೆ 79 ರೂಪೀಸ್ ಪೇ ಮಾಡಿದ್ದೀನಿ, ಅದು ಗಂಧದ ಕಡ್ಡಿ ಹೋಲ್ಡ್ ಮಾಡೋದಕ್ಕೆ. ಇದು ಅಷ್ಟೇ ಕ್ಯೂಟಾಗಿ ಚೆನ್ನಾಗಿತ್ತು ಅಂತೇಳಿ ಇದು ತಂದೆ. ಮತ್ತು ಇದು ಸೇಮ್ ಅಷ್ಟೇ, ನಾನು ಪೂಜಾ ರೂಮಿಗೆ ತಂದಿದ್ದು. ಇದೇನಂತ ಹೇಳಿದ್ರೆ ಈ ಥರ ಇರುತ್ತೆ. ಅಂದರೆ ನಾವು ನಾರ್ಮಲಿ ಹಾಲ್ಗೆ ಮತ್ತು ಕಿಚನ್ಗೆ ಏನು ಯೂಸ್ ಮಾಡ್ತೀವಿ ಅದನ್ನು ನಾವು ಟೆಂಪಲ್ ರೂಮ್ಗೆ ಪೂಜಾ ರೂಮ್ಗೆ ಯೂಸ್ ಮಾಡಲ್ಲ ಅಲ್ವಾ. ಸೊ ನಾನು ಅದಕ್ಕೆ ಸಪ್ರೇಟಾಗಿರಲಿ ಅಂತ ನಾನು ಈ ಥರ ತಂದೆ. ಲೈಕ್ ಇದನ್ನು ನೀವು ಬ್ರಷ್ ಥರ ಯೂಸ್ ಮಾಡ್ಕೊಬೋದು, ಪೊರ್ಕೆ ಯೂಸ್ ಮಾಡೋಂಗಿಲ್ಲ ಅಲ್ವಾ ದೇವ್ರ ಮನೇಲಿ. ಸೊ ಅದನ್ನು ನೀವು ಬ್ರಷ್ ಥರ ಯೂಸ್ ಮಾಡ್ಕೊಬೋದು, ಇದನ್ನು ಯೂಸ್ ಮಾಡ್ಕೊಬೋದು ಅಂತ ಇದು ತಂದೆ. ಇದ್ರ ಪ್ರೈಸು ಅಷ್ಟೇ, ನಾನು 80 ರೂಪೀಸ್ ಏನೋ ಪೇ ಮಾಡಿದ್ದೀನಿ. ಇದು ನನಗೆ ಗೊತ್ತಿಲ್ಲ, ಇದು ಸ್ಟಿಕ್ಕರ್ ಎಲ್ಲೋ ಹಾಳೋಗಿದೆ, ನನಗೆ ಗೊತ್ತಿಲ್ಲ. 80 ರೂಪೀಸ್ ಪೇ ಮಾಡಿರ್ಬೋದು. ಆ್ಯಂಡ್ ಇದು ಸಖತ್ ಕ್ಯೂಟಾಗಿತ್ತು ಅಂತೇಳಿ ತಂದಿದ್ದು. ನನಗೆ ಸಖತ್ ಇಷ್ಟ ಆಯಿತು. ಮನೆಯಲ್ಲಿ ಆಲ್ರೆಡಿ ಒಂದಿದೆ, ಬಟ್ ಇರಲಿ ಅಂತ ಹೇಳಿ ಇದೊಂದು ತಂದೆ ನಾನು. ಇದು ಚೆನ್ನಾಗಿದೆ. ಇದು ಆ್ಯಕ್ಚುಲಿ ಮಿನಿ ಪ್ಯಾನು. ಇದರಲ್ಲಿ ಏನಾದರೂ ಫ್ರೈ ಮಾಡೋದಕ್ಕೆ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಆಮ್ಲೆಟ್ಗೆ ಯೂಸ್ ಮಾಡ್ಬೋದು. ನನಗೆ ಸಖತ್ ಇಷ್ಟ ಆಯಿತು, ಅದಕ್ಕೆ ನಾನು ಇದನ್ನು ತಂದೆ. ಇದು ಚೆನ್ನಾಗಿದೆ. ಆ್ಯಂಡ್ ಇದು ಅಷ್ಟೇ ಪುಟಾಣಿ ಕಡಾಯಿ. ಇದರಲ್ಲಿ ಏನಾದರೂ ಲೈಕ್ ನನಗೆ ಒಬ್ಳಿಗೆ ಅಂತ ಹೇಳಿದ್ರೆ ಇದರಲ್ಲಿ ಏನಾದರೂ ಕುಕ್ ಮಾಡ್ಕೊಬೋದು ಅಂತ ಇದನ್ನು ತಂದೆ. ಇದು ಚೆನ್ನಾಗಿದೆ. ಇದು ಕ್ವಾಲಿಟಿ ಕಲರ್ ಹೋಗುತ್ತಾ ಏನೋ ನನಗೆ ಗೊತ್ತಿಲ್ಲ, ಬಟ್ ಓಕೆ. 120 ರೂಪೀಸ್ಗೆ ಆರಾಮಾಗಿ ಕೊಡ್ಬೋದು. ಆ್ಯಂಡ್ ಇದು ಬಂದು ನಾನು 149 ಪೇ ಮಾಡಿದೆ. 150, 120 ವರ್ತಿದೆ ಎರಡು. ಆ್ಯಂಡ್ ನೆಕ್ಸ್ಟ್ ಬಂದು
ಇದು ಆ್ಯಕ್ಚುಲಿ ಇದು ನನ್ನ ಫೇವ್ರೆಟ್ ಪ್ರಾಡಕ್ಟ್. ಯಾಕೆ ಅಂತ ಹೇಳಿದ್ರೆ ಜಸ್ಟ್ ಒಂದು ಪುಷ್ ಮಾಡಿದ್ರೆ ಈ ಥರ ಓಪನ್ ಆಗುತ್ತೆ. ಅಂದರೆ ಇದು ಡಸ್ಟ್ಬಿನ್ ಅಲ್ಲ, ಇದರಲ್ಲಿ ನೀವೇನಾದರೂ ಸ್ಟೋರ್ ಮಾಡ್ಕೊಬೋದು. ಕ್ರೀಮ್ಸು, ಲಿಪ್ಸ್ಟಿಕ್ಸು, ಕಾಜಲ್, ಈ ಥರ ಚಿಕ್ಕ ಪುಟ್ಟ ಐಟಮ್ಸ್ನ ಸ್ಟೋರ್ ಮಾಡ್ಕೊಬೋದು. ಇಲ್ಲ ಅಂತ ಹೇಳಿದ್ರೆ ನೀವು ಟಿಶ್ಯೂನ ಸ್ಟೋರ್ ಮಾಡ್ಕೊಬೋದು. ನನಗೆ ಇದು ಇಷ್ಟ ಆಯಿತು. ಇದು ಆ್ಯಕ್ಚುಲಿ ಇದು ಸ್ವಲ್ಪ ಕಾಸ್ಟ್ ಜಾಸ್ತಿ. ಇದು 199 ಬರುತ್ತೆ, 200 ರುಪೀಸ್ ಬರುತ್ತೆ. ವೈಟ್ ಆ್ಯಂಡ್ ಗ್ರೇತ್ ಅಂತ ಹೇಳಿ ತಂದಿದ್ದು ಇದನ್ನು. ಇದು ಬಂದು ಪಾಟು. ನಾನು ಮನೆಗೆ ತುಳಸಿ ಗಿಡ ತಂದಾಗ ಅವ್ರು ನನಗೆ ಒಂದು ಬ್ಲ್ಯಾಕ್ ಕಲರ್ ಪಾಟ್ ಕೊಟ್ಟಿದ್ರು. ಅದೇನು ಅಷ್ಟೊಂದು ಚೆನ್ನಾಗಿರಲಿಲ್ಲ. ಸೊ ಅದನ್ನು ಇದರಲ್ಲಿ ಇಡೋಣ ಅಂತ ಹೇಳಿ ಒಂದು ಪಾಟ್ ತೊಗೊಂಬಂದೆ. ಇದ್ರ ಪ್ರೈಸ್ ಬಂದು MRP 60 ಇದೆ. ಸೆಲ್ಲಿಂಗ್ ಪ್ರೈಸ್ ಬಂದು 49 ರುಪೀಸ್ ಇದೆ. ಆ್ಯಂಡ್ ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಅದಕ್ಕೆ ನಾನು ಇದನ್ನು ತೊಗೊಂಬಂದಿದ್ದೀನಿ. ಇದನ್ನು ನಾನು ಬೇಗ ಈ ಪ್ಲ್ಯಾಂಟ್ನ ಇಲ್ಲಿಗೆ ಶಿಫ್ಟ್ ಮಾಡಬೇಕು. ನೆಕ್ಸ್ಟು ಲಾಸ್ಟ್ ಪ್ರಾಡಕ್ಟು ಇದು ಬಂದು ನಾನು 3 ಕಂಟೈನರ್ ಬಾಕ್ಸ್ನ ತೊಗೊಂಬಂದೆ. ಏನಕ್ಕೆ ಅಂತ ಹೇಳಿದ್ರೆ ಇದು ಒಂದಕ್ಕೆ ಬಂದು ನಿಮಗೆ 279 ರುಪೀಸ್ ಬೀಳುತ್ತೆ. ಕಂಪ್ಯಾರಿಟಿವ್ಲಿ ಸ್ವಲ್ಪ ಹೈ ಇದೆ ಪ್ರೈಸು. ಬಟ್ ಕ್ವಾಲಿಟಿ ನೋಡಿದ್ರೆ ನನಗೆ ಗೊತ್ತಾಗಲಿಲ್ಲ ಇದಕ್ಕೆ ಅಷ್ಟು ಕೊಡಬೇಕಾ ಇಲ್ವಾ ಅಂತ. ಬಟ್ ತಂದೆ ಇರಲಿ ಅಂತ 3 ತೊಗೊಂಬಂದೆ. ಒಂದರಲ್ಲಿ ವೀಟ್ ಫ್ಲೋರ್ ಇಡೋದಕ್ಕೆ, ಒಂದರಲ್ಲಿ ಅಕ್ಕಿ ಇಡೋದಕ್ಕೆ, ಇನ್ನೊಂದರಲ್ಲಿ ಏನಾದರೂ ಉಳಿದಿರೋ ಅಂತಹ ಐಟಮ್ಸ್ ಗ್ರಾಸರಿ ಏನಾದರೂ ತಂದಿತ್ತು ಅಂತ ಹೇಳಿದ್ರೆ ಅದನ್ನು ಸ್ಟೋರ್ ಮಾಡೋದಕ್ಕಾಗುತ್ತೆ ಅಂತ ಹೇಳಿ 3 ಬಾಕ್ಸ್ನ ತೊಗೊಂಬಂದೆ. ಇದು 1 ಬಾಕ್ಸಿಗೆ 279 ರುಪೀಸ್ ಬೀಳುತ್ತೆ. ಓಕೆ, ನನಗೆ ಏನು ಇಷ್ಟ ಆಯಿತು. ಇವಾಗ ನಾನು ಏನೇನು ತೊಗೊಂಬಂದಿದ್ದೀನಿ, ಏನೇನು ಪರ್ಚೇಸ್ ಮಾಡಿದ್ದೀನಿ, ಯಾವುದಕ್ಕೂ ರಿಗ್ರೆಟ್ ಅಂತೂ ಇಲ್ಲ. ಎಲ್ಲದೂ ನನಗೆ ಯೂಸ್ ಆಗೇ ಆಗುತ್ತೆ. ಒಂದಲ್ಲ ಒಂದಿನ ಯೂಸ್ ಆಗೇ ಆಗುತ್ತೆ. ಸೊ ಏನಂತ ಹೇಳಿದ್ರೆ ನನಗೆ ಡಿಮಾರ್ಟಿಗೆ ನಾನು ಅಷ್ಟೊಂದೇನು ಹೋಗ್ತಾ ಇರಲಿಲ್ಲ. ಅಂದರೆ ಆಫ್ಲೈನ್ ಅಷ್ಟೇ ತುಂಬ ಕಮ್ಮಿ. ಬಟ್ ಈ ಪ್ರೈಸಸ್ ಎಲ್ಲ ನೋಡಿದ್ಮೇಲೆ ನನಗೆ ಓಕೆ ನಾವು ಶಾಪ್ ಮಾಡ್ಬೋದು ಆಫ್ಲೈನಲ್ಲೂ ಅಂತ ಅನ್ನಿಸ್ತು. ಆ್ಯಂಡ್ ಪ್ರಾಡಕ್ಟ್ ಆಲ್ಸೋ ಕ್ವಾಲಿಟಿ ಆಲ್ಸೋ ಗುಡ್. ತುಂಬ ಖುಷಿಯಾಯಿತು ನನಗೆ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೊಸ ಕಂಟೆಂಟ್ ಜೊತೆಗೆ ಬರ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತ ಹೇಳಿದರೆ ಈ ವಿಡಿಯೋನ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬೈ ಬಾಯ್.